ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವೇನು ನೋಡ್ತೀವಿ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಈ ಬಿರಿಯಾನಿ ಮಾಡೋದು ಯಾರಂದ್ರೆ ಶೆಫ್ ಕೀರ್ತನ ಮತ್ತೆ ಶೆಫ್ ಗಾಯನ. ಇವಾಗ ನಾವು ಬಿರಿಯಾನಿ ಮಾಡಕ್ಕೆ ನೋಡೋಣ. ಬಿರಿಯಾನಿ ಮಾಡಕ್ಕೆ ಬೇಕಾದ ಪದಾರ್ಥಗಳನ್ನು ನಾನು ತೋರಿಸ್ತೀನಿ. ಚಕ್ಕೆ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಮತ್ತೆ ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ, ನಿಂಬೆಹಣ್ಣು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಬಾಸ್ಮತಿ ರೈಸ್, ಪುದೀನ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಎಲ್ಲ ಮತ್ತೆ ಚಿಕನ್. ಮೊದಲಿಗೆ ನಾವು ಸ್ಟವ್ ಹಚ್ಕೊಳ್ಳೋಣ. ಆಮೇಲೆ ನಾವು ಎಣ್ಣೆ ಹಾಕೊಂಡು ಚೆಂದ ಬೇಯಿಸ್ಕೊಳ್ಳೋಣ. ಫಸ್ಟ್ ನಾವು ಗ್ಯಾಸ್ ಹಚ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಂತೀವಿ. ಪಾತ್ರೆ ಬಿಸಿ ಆಗಲಿ. ಪಾತ್ರೆ ಬಿಸಿ ಆಗಿ ಕೂಡ ಎಣ್ಣೆ ಹಾಕ್ಕೊಂತೀವಿ ಅನ್ಬೇಕು. ನೀನು ಮಾತಾಡೋ. ತಗೋ ಎಣ್ಣೆ ತಗೋ. ಇವಾಗ ಎಣ್ಣೆ ಹಾಕ್ತಿದ್ದೀವಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಚಕ್ಕೆ ಲವಂಗ ಹಾಕೋಣ. ಫಸ್ಟ್ ನಾ ಬಂದು ಚಕ್ಕೆ ಹಾಕೊಂತೀನಿ, ಆಮೇಲೆ ಲವಂಗ, ಆಮೇಲೆ ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಆಮೇಲೆ ಏಲಕ್ಕಿ. ಈಗ ಆಮೇಲೆ ನಾನು ಈರುಳ್ಳಿ ಹಾಕೊಂತೀನಿ. ಆಮೇಲೆ ಮಾಡ್ಕೊಳ್ಳೋಣ. ಲೈಟಾಗಿ ಗೋಲ್ಡನ್ ಕಲರ್ ಬರೋಣ. ಈಗ ನಾವು ಹಸಿಮೆಣಸಿನ್ಕಾಯಿ ಹಾಕೋಣ. ನಾವು ಬಂದು 6 ಹಸಿಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ನಾನು 1 kg ಬಿರಿಯಾನಿ ಮಾಡೋಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಎಲ್ಲ ಚೆಂದ ಬಾಡಿಸ್ಕೊಳ್ಳೋಣ ಅಂತಂದು ನಾನು ಸ್ವಲ್ಪ ಪುದೀನ ಹಾಕೊತೀನಿ. ನೋಡಿ ಫ್ರೆಂಡ್ಸ್, ಎಳೆ ಥರನೇ ಗೋಲ್ಡನ್ ಕಲರ್ ಬಂತು ಈರುಳ್ಳಿ. ಈಗ ಇದನ್ನ ಬಾಡಿಸ್ಕೊಂಡಾಯ್ತು. ನಾನು ಬಂದು ಚಿಕನ್ ಹಾಕೊತೀನಿ. ಈಗ ಇದು ನಾನು ಚೆಂದ ಫ್ರೈ ಮಾಡ್ಕೊಳ್ಳೋಣ. ಇದು ನಾನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪುಡಿ ಹಾಕ್ಕೊಂತೀಯಾ? ಏನು ಹಾಕೋದು? ಎಷ್ಟು ಸ್ಪೂನ್ ಹೇಳು? ಈಗ ನಾವು ಅರ್ಧ ಕೆಜಿಯಷ್ಟು ಟೊಮೆಟೊ ಹಾಕೋಣ. ಈಗ ಇದನ್ನು ಚೆಂದ ಬಾಡಿಸ್ಕೊಳ್ಳೋಣ. ಈಗ ಚಿಕನ್ ಬೇಯಷ್ಟು ಉಪ್ಪು ಹಾಕ್ಕೊಂತೀನಿ. ಈಗ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಕಪ್ ಅಷ್ಟು ಮೊಸರು ಹಾಕ್ತೀನಿ. ಈಗ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆಲೆ ಚಿಕನ್ ಬೇಯೋಕ್ಕೆ ನಾವು ಪ್ಲೇಟ್ ಹಾಕಿ ಒಂದು ಸ್ವಲ್ಪ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ಎಲ್ಲ ಬೆಂದಿದೆ. ನೋಡಿ ಬೆಂದಿದೆ. ಈಗ ನಾವು ಅಕ್ಕಿ ಹಾಕೊಳ್ಳೋಣ. ಈಗ ಅಮ್ಮ ಬಂದು ಅಕ್ಕಿ ತೊಳೆದಿಟ್ಟಿದ್ದಾರೆ. ಹಾಕೊಳ್ತೀನಿ.
ಈಗ ನೀವು ಎಷ್ಟು ಕಪ್ ಅಕ್ಕಿ ತಗೊಂಡಿದ್ದೀರೋ ಅದ್ರ ಡಬಲ್ ನಾವು ನೀರು ಆ್ಯಡ್ ಮಾಡ್ಕೋಬೇಕು. ಈಗ ನಾನು ಬಂದು 4 ನಿಮಿಷ ನೀರು ಹಾಕ್ಕೊಂತೀನಿ. ಈಗ ಫೈನಲಿ ನಾನು ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂತೀನಿ. ತುಪ್ಪ ಇದೀನಿ. ಅನ್ನ ಉದುರು ಬರಲಿಕ್ಕೆ ಅರ್ಧ ನಿಂಬೆಹಣ್ಣು, ಮಕ್ಕಳು ಟೊಮೊಟೊ ಹಾಕಿರೋದ್ರಿಂದ ಅರ್ಧ ನಿಂಬೆಹಣ್ಣು ಅನ್ನ ಉದುರು ಬರಲಿಕ್ಕೆ. ಈಗ ನಾವು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಇಲ್ಲ ಇಲ್ವಾ? ಈಗ ದಮ್ ಕಟ್ಟಿದ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಬಾಯ್ ಫ್ರೆಂಡ್ಸ್. ಇಲ್ಲ ಫಸ್ಟಿಂದ ಹೇಳ್ಬೇಕು. ಈಗ ಪ್ಲೇಟ್ ತಗೋ, ಅದು ಕಲಿಸು. ಒಂದ್ಸರಿ ಕಲಿಸ್ತೀನಿ, ಹಿಂಗೆ ಕಲಿಸ್ಕೊಂಬಿಡೋಣ ಅಂತೇಳಿ. ನೀನು ಮಾತಾಡಬೇಡ ಕಣೆ ವೀಡಿಯೋ ಮಾಡೋ ಟೈಮಲ್ಲಿ. ನೀನು ಆಮೇಲೆ ಹಾಕು ಅಷ್ಟೇ. ಈಗ ದಮ್ ಕಟ್ಟಕ್ಕೆ ನಾನು ಪ್ಲೇಟ್ ಮುಚ್ಕೊತೀನಿ. ಇದಾದ್ಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಇದೊಂದು ಸ್ವಲ್ಪ ಎಲ್ಲ ಬೆಂದಿದ್ಮೇಲೆ ನಾನು ಬಟ್ಟೆ ಇಟ್ಟು ದಮ್ ಕಟ್ಕೊಂತೀನಿ. ಬಾಯ್ ಫ್ರೆಂಡ್ಸ್. ಈಗ ಫೈನಲಿ ನಮ್ಮದು ಇಷ್ಟ ಆವ್ರೇಜಿಗೆ ಬಂದಿದೆ ಬಿರಿಯಾನಿ. ಈಗ ನಾವು ಬಂದ್ಬಿಟ್ಟು ದಮ್ ಕಟ್ಟಬೇಕು. ದಮ್ ಕಟ್ಟೋದ್ರಿಂದ ತಟ್ಟೆ ಕ್ಲೋಸ್ ಮಾಡಿ ಈಗ ನಾವು ಬಂದು ಬಿಸಿನೀರಿಗೆ ರೆಡಿ ಮಾಡಿದ್ದೀವಿ. ಇದನ್ನು ನಾವು ಅದ್ರ ಮೇಲೆ ಇಟ್ಕೊಳ್ಳೋಣ. ಬಿರಿಯಾನಿದು ನಾವು ಇವಾಗ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಇಟ್ಟು ಒಂದು 10 ಮಿನಿಟ್ಸ್ ಇಟ್ಟು ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಎಲ್ಲರೂ ತಿಂದು ಸೇರಿ ಬಾಯ್ ಫ್ರೆಂಡ್ಸ್. ನೋಡಿ ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಯಿತು. ನಾವು ಬಂದು ಬಟ್ಟೆ ಎಲ್ಲ ಸುತ್ತಿ ದಮ್ ಕಟ್ಟಿಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಚಿಕನ್ ಎಲ್ಲ ಚೆಂದ ಬೆಂದಿದೆ. ಸ್ಮೆಲ್ಲು ಘಮ ಘಮ ಅಂತ ಹೊಡಿತಿದೆ. ಈ ಡಿಶ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿದೆ. ಓಕೆ ಫ್ರೆಂಡ್ಸ್.